ಹೈಕಮಾಂಡ್ ನಿರ್ಧಾರದಿಂದಾಗಿ ಸಂಕಷ್ಟದಲ್ಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗೆ ಸಿದ್ದರಾಮಯ್ಯನವರಿಗೂ ಕೂಡ ಹೈಕಮಾಂಡ್ ತನ್ನ ಒಂದೇ ನಡೆಯಿಂದ ಚೆಕ್ ಮೇಟ್ ಅನ್ನು ಇಟ್ಟಿದೆ. ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ತಂತ್ರ ಇದೆ. ಸಿಎಂಗೆ ತಲೆನೋವು ತಂದಿಟ್ಟಿದೆ ಹೈಕಮಾಂಡ್ ತೆಗೆದುಕೊಂಡಂತಹ ತೀರ್ಮಾನ. ಸಿದ್ದರಾಮಯ್ಯ ಹೇಳಿದವರಿಗೆ ಸಚಿವ ಸ್ಥಾನವನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಯಾರ್ಯಾರನ್ನ ಸಿದ್ದರಾಮಯ್ಯನವರು ಸೂಚಿಸಿದ್ರು ಅವರೆಲ್ಲರಿಗೂ ಕೂಡ ಸಿಕ್ಕಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ನ ಈ ನಿರ್ಧಾರವೇ ಈಗ ಸಂಕಷ್ಟಕ್ಕೆ ದೂಡಿರುವಂಥದ್ದು. ತಮ್ಮವರಿಗೆ ಸಚಿವ ಸ್ಥಾನವನ್ನು ನೀಡೋದಕ್ಕೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಮಾತುಕತೆ ನಡೆಸಿದ್ರು ಕೂಡ ಅದಕ್ಕೂ ಕೂಡ ಅವರು ಬಗ್ತಾ ಇಲ್ಲ. ಇದರಿಂದಾಗಿ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಸಚಿವ ಸ್ಥಾನ ಸಿಗದೇ ಇರೋರ ಅಸಮಾಧಾನ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಬೇಸರ, ಅವರ ಬೇಗುದಿ, ಅವರ ಅಸಮಾಧಾನ. ಅಧಿವೇಶನ ಆರಂಭ ಆಗೋದಕ್ಕಿದೆ. ಅಂಥ ಹೊತ್ತಲ್ಲಿ ಸಿಎಂಗೆ ಇದು ಉಭಯ ಸಂಕಟವನ್ನು ತಂದಿಟ್ಟಿರುವಂಥದ್ದು. ಒಂದು ಕಡೆಗೆ ಹೈಕಮಾಂಡ್ ಸೂಚಿಸಿದವರಿಗೆ ಸಚಿವ ಸ್ಥಾನವನ್ನೇನೋ ಕೊಟ್ಟಾಗಿದೆ ಈಗ. ಮತ್ತೊಂದು ಕಡೆಗೆ ಅಧಿವೇಶನ ಶುರುವಾಗ್ತಾ ಇದೆ, ಅಸಮಾಧಾನ ಇದೆ. ಶಾಸಕರು ಬರ್ತಾರೋ ಇಲ್ವೋ, ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಬರ್ತಾರೋ ಇಲ್ವೋ, ಹೀಗೆ ಸಾಕಷ್ಟು ಟೆನ್ಷನ್ಗಳಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ತಮ್ಮವರಿಗೆ ಸಚಿವ ಸ್ಥಾನ ನೀಡಬೇಕು ಅಂಥೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಳಿದವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಆತಂಕ ಕಾಡ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಸೆಷನ್ಗೆ ಬರ್ತಾರಾ ಇಲ್ವಾ ಅನ್ನುವ ಟೆನ್ಷನ್. ಹೈಕಮಾಂಡ್ ಜೊತೆಗೂ ಕೂಡ ಚರ್ಚೆಯನ್ನು ಮುಂದುವರಿಸಿದ್ದಾರೆ ಇದೇ ವಿಚಾರವಾಗಿ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪ್ರಮಾಣ ವಚನಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಗೈರುಹಾಜರೇ ಆಗಿದ್ದರು. ಅವ್ರು ಬಂದಿರಲಿಲ್ಲ ಪ್ರಮಾಣ ವಚನಕ್ಕೆ. ಇದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆ. ಸಿದ್ದರಾಮಯ್ಯನವರ ನಡೆ ಏನಿದೆ ಅದು ಟೆನ್ಷನನ್ನು ಉಂಟು ಮಾಡಿತ್ತು, ಅವತ್ತು ಮಾಡಿತ್ತು. ಈಗಲೂ ಕೂಡ ಆ ಟೆನ್ಷನ್ ಮುಂದುವರೆದಿದೆ. ಮುಂಬರುವ ಅಧಿವೇಶನದಲ್ಲೂ ಕೂಡ ಅವರು ಭಾಗಿಯಾಗ್ತಾರಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಒಂದು ವೇಳೆ ಅಧಿವೇಶನದಲ್ಲಿ ಅವರು ಭಾಗಿ ಆಗದೇ ಇದ್ದರೆ ಹೇಗೆ ಅನ್ನೋದು ಸಿಎಂ ಡಿ ಕೆ ಶಿ ಅವರ ಟೆನ್ಷನ್ನು. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದರಿಂದಾನೇ ಇಕ್ಕಟ್ಟಿಗೂ ಸಿಲುಕೊಂಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಒಂದು ಕಡೆಗೆ ಅಸಮಾಧಾನಿತರ ಟೀಮ್ ಇದೆ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಯತ್ನ ಪಡ್ತಾ ಇರುವಂಥದ್ದು, ಸರ್ಕಸನ್ನು ಮಾಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.